ನಮಸ್ಕಾರ ಸರ್. ತಮ್ಮ ಹೆಸರು? ಉಮಾಶಂಕರ್. ಉಮಾಶಂಕರ್ ಅಂತ. ಸರ್ ಯಾವ ಊರು ಮತ್ತೆ ಯಾವ ತಾಲೂಕು? ಹಿರಿಯೂರು ತಾಲೂಕು, ಐಮಳ ಹೋಬಳಿ, ಗಂಗನಾಯಕನಹಳ್ಳಿ. ಓಕೆ ಸರ್, ಇವತ್ತು ನೀವು ಇಲ್ಲೇನು ಕಡಲೆ ಬಿತ್ತನೆ ಮಾಡಿದ್ದೀರಾ, ಎಷ್ಟು ಎಕರೆಗೆ ತಾವು ಬಿತ್ತನೆ ಮಾಡಿದ್ದೀರಾ? ನಾವು ಟೋಟಲ್ ಇದು 20 ಎಕರ್ಸ್ ಇದೆ ಇಲ್ಲಿ. ಇನ್ನ ಒಂದು ಕಡೆ 30 ಎಕರ್ಸ್. 30 ಎಕರ್ಸ್, 50 ಎಕರ್ಸ್ ಮಾಡಿದ್ದೀವಿ. 50 ಎಕರ್ಸ್. 50 ಎಕರ್ಸ್ನು ಸಾವಯವ ಕೃಷಿಯಲ್ಲಿ ತಾವು ಮಾಡಿದ್ದೀರಾ? 50 ಎಕರ್ಸ್ ರೈಸೋಬಿಯಂ ಹಾಕಿ ಬೀಜೋಪಚಾರ ಮಾಡಿ, ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಬಿತ್ತನೆ ಮಾಡಿ ಮತ್ತೆ ರೈಸೋಬಿಯಂ ಸ್ಪ್ರೇ ಮಾಡಿದ್ದೀರಾ. ಓಕೆ. ಆಮೇಲೆ ನಿಮ್ಮ ತೋಟದ ಪಕ್ಕ ಇನ್ನೂ ನಿಮ್ಮ ಅಣ್ಣ ತಮ್ಮಂದ್ರು ಯಾರೋ ಬಿತ್ತನೆ ಮಾಡಿದ್ದೀರಾ ಅಂತಾನೂ ಗೊತ್ತಾಯ್ತು. ಸೊ ಅವರು ಸಹ ಕಡಲೆನೆ ಬಿತ್ತನೆ ಮಾಡಿರುವಂಥದ್ದು. ಅಂದಾಜು ಸೇಮ್ ಒಂದೇ ದಿವಸನೇ ಬಿತ್ತನೆ ಮಾಡಿರುವಂಥದ್ದು. ಓಕೆ ಸರ್, ಈಗ ನಾವು ಇಲ್ಲಿ ಒಂದು 2-3 ಗಿಡಗಳನ್ನು ಇಲ್ಲಿ ನಾವು ಕಡಲೆ ಗಿಡಗಳನ್ನು ನಿಮ್ಮ ತೋಟದಲ್ಲೂ ತೊಗೊಂಡಿದ್ದೀವಿ, ಅವ್ರ ತೋಟದಲ್ಲೂ ನಾವು ತೊಗೊಂಡಿದ್ದೀವಿ. ಸರ್, ಈಗ ಈ ಗಿಡಗಳಲ್ಲಿ ನಿಮ್ಗೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ? ಮೊದಲನೇದಾಗಿ ನಮ್ಮ ಗಿಡ ಅಂದರೆ ನೀವು ಏನು ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಬಳಸಿ ಮಾಡಿದ್ದೀರಾ, ರೈಸೋಬಿಯಂ ಬಳಸಿ, ಆ ಗಿಡಗಳಲ್ಲಿ ಏನು ಬದಲಾವಣೆ ಇದೆ, ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ನಾವು ನಮ್ಮ ರೈತರಿಗೆ ತಿಳಿಸ್ಕೊಳ್ಳೋಣ ಸರ್. ಓಕೆ ಸರ್, ತಮ್ಗೆ ಏನು ಐಡೆಂಟಿಫಿಕೇಶನ್ ಆಗ್ತಿದೆ? ನಿಮ್ಮ ತೋಟದಲ್ಲಿ ಏನೇನು ಐಡೆಂಟಿಫಿಕೇಶನ್ ಆಗ್ತಿದೆ? ನಮಗೆ ಸ್ಟಾರ್ಟಿಂಗ್ ನೀವು ಕಿತ್ತ ಮೇಲೆ ಇದು ವೈಟ್ ರೂಟ್ಸ್ ನಾವು ನೋಡಿರೋದು. ಓಕೆ. ಆಮೇಲೆ ಇದು ಬೆಳವಣಿಗೆನೂ ಇದು ಬುಡ ಇದೆಯಲ್ಲ, ಇದು ಸ್ಟ್ರಾಂಗ್ ಇದೆ. ಸರಿ, ಸ್ಟ್ರಾಂಗ್ ಇದೆ. ಎಷ್ಟು ದಪ್ಪ ಬರ್ತಿರ್ಲಿಲ್ಲ. ಆಮೇಲೆ ಬ್ರಾಂಚಸ್ ಬುಡದಿದ್ದಲ್ಲೇ ಬ್ರಾಂಚಸ್ ಬರ್ತಾ ಇದೆ, ಬುಡದಿಂದ ಬ್ರಾಂಚಸ್ ಬರ್ತಿದೆ. ಓಕೆ. ಹಾಗಾಗಿ ಸ್ವಲ್ಪ ಫ್ಲವರಿಂಗ್ ಜಾಸ್ತಿ ಬರುತ್ತೆ, ಇಳುವರಿನೂ ಜಾಸ್ತಿ ಆಗ್ಬೋದು ಅಂತ. ಓಕೆ. ಆಮೇಲೆ ಗಿಡದ ಕಲರ್ ಸರ್? ಕಲರ್ ಫುಲ್ ಗ್ರೀನ್, ಇದು ಕಪ್ಪು ಹಸಿರು, ಗಿಣಿ ಹೆಸರು ತರ ಇದೆ ಎಲೆ. ಆಮೇಲೆ ಎಲೆನೂ ಅಗಲ ಇದೆ. ಮತ್ತೆ ಹೂವು ಸರ್, ಹೂವು ನಾವು ಆಗ್ಲೇ ಇನ್ನೊಂದ್ರಲ್ಲಿ ನೋಡಿದ್ವಿ. ಈ ಹೂವು ನೋಡಿ, ಹೂವು ಹೆಲ್ತಿ ಇದೆ. ಬೇರೆ ಹೊಲದಕ್ಕೂ ಇದಕ್ಕೂ ಸೈಜ್ ದಪ್ಪ ಬರ್ತಾ ಇದೆ. ಓಕೆ. ಈಗ ಅವ್ರದ್ದು ನಾರ್ಮಲ್ ಕೆಮಿಕಲ್ ಅವ್ರ ಪ್ರಾಕ್ಟೀಸಸ್ ಅಲ್ಲಿ ಏನಿದೆ, ಅವ್ರದ್ದು ಒಂದು ಎಕ್ಸಾಂಪಲ್ ತಗೊಳ್ಳಿ. ಸೊ ಇದರಲ್ಲಿ ಯಾವ ರೀತಿ ನೀವು ನೋಡ್ಬೋದು ಸರ್? ಏನು ಇದಕ್ಕೂ ಅದಕ್ಕೂ ವ್ಯತ್ಯಾಸ? ಹೈಟ್ ಬೆಳವಣಿಗೆ ಚೆನ್ನಾಗಿ ಬಂದಿದ್ದಾವೆ, ಬಟ್ ಬ್ರಾಂಚಸ್ ಕಡಿಮೆ, ಬುಡದಿದ್ದ ಬ್ರಾಂಚಸ್ ಬಂದಿಲ್ಲ. ಆಮೇಲೆ ವೈಟ್ ರೂಟ್ಸ್ ಇಲ್ಲ, ಕಡಿಮೆ ಇದಾವೆ, ಬಟ್ ಕಡಿಮೆ ಅಲ್ವಾ? ಇದರಲ್ಲಿ ವೈಟ್ ರೂಟ್ಸ್ ಜಾಸ್ತಿ ಇದೆ. ಆಮೇಲೆ ಬೇರು ಒಳಗೋಗಿದೆ. ಯಾಕೆಂತಂದ್ರೆ ಬೆಳಿ ಬೇರುಗಳು ಎಷ್ಟು ಅಭಿವೃದ್ಧಿ ಆಗುತ್ತೋ ಅಷ್ಟು ಚೆನ್ನಾಗಿ ಗಿಡ ಹೆಲ್ತಿ ಇದೆ ಅಂತ ನಾವು ಅನ್ಕೊಂತೀವಿ. ಆಮೇಲೆ ಇವೆರಡಕ್ಕೂ ನೋಡಿ ಕಲರ್ ವ್ಯತ್ಯಾಸ ಭಾಳ ವ್ಯತ್ಯಾಸ ಇದೆ ಅಲ್ವಾ? ಆಮೇಲೆ ಇದರಲ್ಲಿ ಎಲೆ ಅಗಲ ಇಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಇದೇನು ನಾವು ರಾಸಾಯನಿಕದ ಇಟ್ಕೊಂಡಿದ್ದೀವೋ, ಎಲೆ ಅಗಲ ಇಲ್ಲ. ಇದರಲ್ಲಿ ಎಲೆ ಭಾಳಷ್ಟು ಚೆನ್ನಾಗಿ ಅಗಲನೂ ಇದೆ, ಪ್ಲಸ್ ಒಳ್ಳೆ ಗ್ರೀನಿಶ್ ಇದೆ. ಈಗ ನೋಡಿ, ನಾವು ಕಿತ್ತು ಸುಮಾರು ಒಂದು 3-4 ನಿಮಿಷದ ಮೇಲೆ ಆಯಿತು. ಇದು ಒಂದು 4-5 ನಿಮಿಷ ಆಯಿತು, ಒಂದು 2 ನಿಮಿಷ ಹೆಚ್ಚು ಕಡಿಮೆ ನಾವು ಕಿತ್ತಿರುವಂಥದ್ದು. ಇದು ಆಲ್ರೆಡಿ ಬಾಡ್ತಾ ಇದೆ, ಇದು ಬಾಡಿಲ್ಲ, ಇನ್ನೂ ಹಂಗೆ ಫ್ರೆಶ್ನೆಸ್ ಇದೆ. ಯಾಕೆ ಅಂತಂದರೆ ಈ ಬೆಳಿ ಬೇರುಗಳ ಅಭಿವೃದ್ಧಿ ಹೆಚ್ಚಿಗೆ ಇರೋದ್ರಿಂದ ಗಿಡದಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ. ಅರ್ಥ ಆಯ್ತಾ? ಸೊ ಆ ರೀತಿ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ನಿಮ್ದು ಬೆಸ್ಟ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ನಮ್ಮ ಫಸ್ಟ್ ಅನುಭವದಿಂದ ಇದೇನೆ ಬೆಸ್ಟ್ ಅಂತ ನೀವು ಹೇಳ್ತೀರಾ. ಓಕೆ. ಡಾಕ್ಟರ್ ಸಾಯಿಲ್ ಬೀಜೋಪಚಾರ ಮಾಡಿರೋದ್ರಿಂದ ನಾವು ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಓಕೆ, ಗುಡ್. ಸೊ ಪೃಥ್ವಿ ಸರ್, ತಾವು ಇವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು, ತಾವು ಇವ್ರಿಗೆ ಗೈಡ್ಲೈನ್ಸ್ನ ಕೊಟ್ಟು ತಾವು ಬೆಳೆಸಿದ್ದೀರಾ. ಸೊ ಯಾವ್ಯಾವ ಹಂತದಲ್ಲಿ ಏನೇನು ಮಾಡಿದ್ದಾರೆ ಅಂತ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ತೀರಾ ತಾವು? ಓಕೆ ಸರ್, ನಮಸ್ಕಾರ ರೈತ ಬಂದವರೇ. ಸರ್, ಈಗ ಸರ್ರು ನಮಗೆ ಸ್ಟಾರ್ಟಿಂಗು ಬೀಜೋಪಚಾರ ಕೇಳಿದ್ರು ಸರ್. 80 ಕ್ಯಾನು ಬೀಜೋಪಚಾರ ತಗೊಂಡೋದ್ರು. ನಾವು ಸರ್ಗೆ ಹೇಳಿದ್ದು, ಸರ್ ನೀವು ಬೀಜೋಪಚಾರ ತಗೊಂಡೋಗಿ 1 ಲೀಟ್ರ್ ಕ್ಯಾನ್ ರೈಸೋಬಿಯಂ ಬೀಜೋಪಚಾರನ 20 kg ಬೀಜಕ್ಕೆ ಮಿಕ್ಸ್ ಮಾಡಿ ಸಂಜೆ ಹೊತ್ತು ಸ್ವಲ್ಪ ನೆರಳಲ್ಲಿ ಒಣಗಿಸಿ ನೀವು ಬಿತ್ತನೆ ಮಾಡಿ ಸರ್ ಅಂತ ಒಂದು ಮಾಹಿತಿ ಕೊಟ್ಟಿವಿ ಸರ್. ಓಕೆನಾ? ಅದರಂತೆ ಇವಾಗ ಸರ್ರು ಮಾಡಿದ್ದಾರೆ. ಅದಾದ್ಮೇಲೆ ಮೊನ್ನೆ ಒಂದು ವಾರದ ಕೆಳಗಡೆ ಬಂದ್ಬಿಟ್ಟು, ಇಲ್ಲ ಪೃಥ್ವಿಯವರೇ ಸ್ವಲ್ಪ ಡಿಫ್ರೆನ್ಸ್ ಇದೆ, ನಮ್ದಕ್ಕೂ ಅದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರು ಸರ್. ಹಂಗಾಗಿ ಈ ತರ ಮಾರ್ಗದರ್ಶನ ನೀಡಿದೀವಿ ಸರ್. ಅದರಂತೆ ಸರ್ ಮಾಡಿದ್ದಾರೆ. ಈಗ ಸರ್ ಅಭಿಪ್ರಾಯದ ಪ್ರಕಾರನೂ ಫೀಲ್ಡ್ ಅಲ್ಲೂ ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಸರ್. ನಿಮ್ಗೆ ಖರ್ಚು ಏನಾದ್ರು ಜಾಸ್ತಿ ಅಂತ ಅನಿಸ್ತಾ ಇದೆ ಈ ವಿಚಾರದಲ್ಲಿ? ಖರ್ಚು ಜಾಸ್ತಿ ಏನೋ ಅನಿಸ್ಲಿಲ್ಲ, ಸ್ವಲ್ಪ ಬರುತ್ತೆ, ಬಟ್ ಆದ್ರೆ ಇಳುವರಿ ಜಾಸ್ತಿ ಬಂದ್ರೆ ಸರಿದೋಗುತ್ತೆ. ಓಕೆ ಸರ್, ಈಗ ಇದು ಇದ್ರದ್ದೇನು ನಮಗೆ ಅಷ್ಟೇ ಸ್ಪ್ರೇದು ಜಾಸ್ತಿ
ಖರ್ಚು ಬರುತ್ತೆ ಸ್ಪ್ರೇಗಳದ್ದು ಜಾಸ್ತಿ ಖರ್ಚು ಬರುತ್ತೆ. ಹೊರತು ನಿಮ್ ಬೀಜೋಪಚಾರದ ಏನು ಆ ರೀತಿ ಖರ್ಚು ಬರಲಿಲ್ಲ. ಇಲ್ಲ ಅದೇನಿಲ್ಲ. ಸರ್ ಈಗ ನೀವು ಮುಂಚೆನೂ ಕಡಲೆ ಬೆಳೆದಿದ್ರ ಸರ್? ಯಾವಾಗಲೂ ಬೆಳಿತಿದ್ವಿ, ಯಾವಾಗಲೂ ಪ್ರತಿ ವರ್ಷ. ಸರ್ ಈಗ ಮುಂಚೆ ಎಲ್ಲ ನೀವು ಏನೇನು ಪ್ರಾಬ್ಲಮ್ಸ್ನ ನೀವು ನೋಡ್ತಿದ್ವಿ ಈ ಬೆಳೆ ಬೆಳಿಬೇಕಾದ್ರೆ? ಇದಾಗಿ ಬೀಜೋಪಚಾರ ಏನಾಗೋದು ಅಂದ್ರೆ ಬೀಜೋಪಚಾರ ಏನು ನಾವು ಮಾಡ್ತಿರಲ್ಲ ಮೊದಲು. ಅಂದ್ರೆ ಲಾಸ್ಟ್ ಇಯರ್ ಮಾತ್ರ ಈ ಕೆಮಿಕಲ್ ಹಾಕಿ ಮಾಡಿದ್ವಿ. ಓಕೆ. ಸ್ಪ್ರಿಂಟ್ ಅಂತ ಬರುತ್ತೆ, ಅದನ್ನ ಬೀಜೋಪಚಾರ ಮಾಡಿದ್ವಿ. ಅದಕ್ಕಿಂತ ಹಿಂದೆ ಏನಾಗೋದು ಅಂದ್ರೆ ಈ ತರ ರೆಡ್ಡಿಶ್ ಆಗ್ಬಿಡವು, ರೆಡ್ಡಿಶ್ ಆಗ್ತಾ ಇತ್ತು. ಈ ತರ ಓಕೆ ಓಕೆ. ಈ ತರ ಆಗ್ಬಿಟ್ಟು ಒಣಗೋದು ಗಿಡ. ಆಮೇಲೆ ಪಟ್ ಈಗ ಪಕ್ಕದಲ್ಲಿ ಇದೆ ಆಗ್ತಾ ಇದೆ ಆ ಟೈಪು. ಇದು ಯೆಲ್ಲೋ ಕಲರ್ ಆಗಿಬಿಟ್ಟು ಕಂಪ್ಲೀಟ್. ಆಮೇಲೆ ಇವೆಲ್ಲ ಕಾಯಿ ಸಣ್ಣ ಬರೋದು. ಆಮೇಲೆ ಅರ್ಲಿ ಬಂದ್ಬಿಡೋದು. ಅರ್ಲಿ ಬರ್ತಾ ಇತ್ತು. ಓಕೆ ಓಕೆ. ಈಗ ಇದು ಎಷ್ಟು ದಿವಸದ ಕ್ರಾಪ್ ಸರ್ ಇದು? 55 ಡೇಸ್. 55 ಡೇಸ್. ಓ, ಭಾಳ ಅದ್ಭುತವಾಗಿದೆ 55 ಡೇಸ್ಗೆ. ಗುಡ್ ಸರ್. ಆಮೇಲೆ ಜರ್ಮಿನೇಷನ್ ನಿಮಗೆ ಒಂದೇ ಯೂನಿಫಾರ್ಮ್ ಬರ್ತಿತ್ತಾ ಅಥವಾ ಹೆಂಗ್ ಬರ್ತಿತ್ತು ಅವಾಗ? ಅವಾಗ ಸ್ವಲ್ಪ ಜರ್ಮಿನೇಷನ್ ಕಡಿಮೆ ಆಗೋದು. ಇದು ಹಾಕಿದ್ಮೇಲೆ ಜರ್ಮಿನೇಷನ್ ಚೆನ್ನಾಗಿ ಗಿಡ ಹೆಲ್ತಿ ಬರೋವು. ಇದು ಹೌದು. ಓಕೆ. ಅದು ಬೀಜೋಪಚಾರ ಬಹಳ ಒಳ್ಳೆ. ಯಾಕೆಂದ್ರೆ ನಾವು ಇದಕ್ಕೂ ಮಾಡಿದ್ವಿ, ತೊಗರಿಗೂ ಮಾಡಿದ್ವಿ. ತೊಗರಿನೂ ಚೆನ್ನಾಗಿ ಇದಾಗಿದೆ. ಅದು ಬ್ರಾಂಚಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತದ್ದು. ಗುಡ್ ಸರ್. ಸರ್ ಒಟ್ಟಾರೆ ಈ ಕಡಲೆ ಬೆಳೆಯುವಂತ ರೈತರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಇದು ಡಾಕ್ಟರ್ ಸಾಯಿಲ್ ಬಹಳ ಒಳ್ಳೆ ಪ್ರಾಡಕ್ಟ್. ನಾವು ಅದಕ್ಕೆ ಚೇಂಜಸ್ ಆದ್ರೆ ಇಳುವರಿನೂ ಬರುತ್ತೆ, ರೈತರ ಉದ್ಧಾರನೂ ಆಗ್ತೀವಿ ನಾವು. ಹೌದು. ಆಮೇಲೆ ಆದಷ್ಟು ಕೆಮಿಕಲ್ ಉಪಯೋಗಿಸೋದು ಕಡಿಮೆ ಆಗುತ್ತೆ. ಆಮೇಲೆ ಇದು ಭೂಮಿನೂ ಸ್ಮೂತ್ ಆಗುತ್ತೆ. ಆ ಬದಲಾವಣೆ ನಿಮ್ಗೆ ಕಾಣಿಸಿದೆ ಇಲ್ಲಿ? ಹೌದು ಸರ್. ಓಕೆ. ಅಂದ್ರೆ ನೋಡಿ ಸರ್, ಒಂದು ಉದಾಹರಣೆ, ಭೂಮಿ ಸ್ಮೂತ್ ಆದ್ರೆ ಸರ್ ಅಲ್ಲಿ ನನಗೆ ಮಣ್ಣು ಬರ್ಲಿಲ್ಲ. ಇಲ್ಲಿ ನೋಡಿ ಸರ್, ಕಿತ್ತಾಗ ಮಣ್ಣು ಎಷ್ಟು ಮಣ್ಣು ನೋಡಿ. ಅಂದ್ರೆ ಭೂಮಿ ಸ್ಮೂತ್ ಇಲ್ಲ ಅಂದಿದ್ರೆ ಸರ್ ನಮಗೆ ಮಣ್ಣು ಬರ್ತಾ ಇರ್ಲಿಲ್ಲ. ಆಮೇಲೆ ಇದು ಬೇರುನು ಹಾಳಾಗೋಗಿದೆ. ಹೌದು. ಇಷ್ಟೊಂದು ಆಳಾಗೋಗಿಲ್ಲ, ಹೋಗೋದಿಲ್ಲ. ನೋಡಿ ಸರ್, ಆಮೇಲೆ ವೈಟ್ ರೂಟ್ಸ್ ಸಿಕ್ಕಾಬಿಟ್ಟೆ ಇದಾವೆ. ನೋಡಿ ಈ ರೂಟ್ಸ್ ನೋಡಿ ಸರ್ ಎಷ್ಟು ಡಿಫರೆನ್ಸ್ ಇದೆ ಅಲ್ವಾ? ಇಲ್ಲ, ಇದು ಡಾಕ್ಟರ್ ಸಾಯಿಲ್ತು ಒಳ್ಳೆ ರಿಸಲ್ಟ್ ಇದೆ ಸರ್. ಹೌದು. ರೈತರು ಅದಕ್ಕೆ ಕನ್ವರ್ಟ್ ಆಗಬೇಕು. ನೋಡಿ, ಈಗ ಅದು ಸುಮಾರು ಒಂದು 5 ನಿಮಿಷ 8 ನಿಮಿಷದ ಮೇಲೆ ಆಯ್ತು ತೆಗ್ದಿದ್ದೀವಿ. ಅದು ನೋಡಿ ಒಂದು ಸ್ವಲ್ಪ ಬಾಡ್ದಂಗಿದೆ. ಇದು ಸ್ವಲ್ಪ ಫ್ರೆಶ್ನೆಸ್ ಹಂಗೆ ಇದೆ ಇದು ಅಲ್ವಾ? ಆಮೇಲೆ ನೋಡಿ, ಹಿಂಗಂದ್ರೆ ಹೂವು ಡ್ರಾಪ್ ಆಗಲ್ಲ, ಅದರಲ್ಲಿ ನಿಮಗೆ ಉದ್ರಕ್ಕೆ ಶುರು ಆಗ್ತದೆ. ಇದು ಡಿಫ್ರೆನ್ಸ್ ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ. ಇವೆಲ್ಲ ಏನು ಅಂತಂದರೆ, ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಇರುತ್ತೋ ಆಗ ಆಟೋಮೆಟಿಕ್ಕಾಗಿ ಆ ರೀತಿ ಆಗುತ್ತೆ. ಬಟ್ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದರೆ ಗಿಡ ಭಾಳಷ್ಟು ಆರೋಗ್ಯಕರವಾಗಿರುತ್ತೆ ಸರ್. ಭಾಳ ಖುಷಿ ಆಯಿತು ತಾವು ತಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ. ಇದೇ ರೀತಿಯಲ್ಲಿ ಸಾವಯವ ಕೃಷಿ ಮಾಡ್ತಾ ಇರಿ, ದೇಶಕ್ಕೆ ಒಂದು ವಿಷಮುಕ್ತ ಆಹಾರನ ಕೊಡಿ ಸರ್. ಧನ್ಯವಾದಗಳು ಸರ್. ಸರ್ ಅಡಿಕೆಗೂ ಹಾಕಿದ್ದಾರೆ, ಅದನ್ನೊಂದು ಅನುಭವ ಕೇಳಿ. ಅಡಿಕೆ ಅನುಭವ ಸರ್? ಹಾಕಿದೀವಿ ಸರ್. ಓಕೆ. ಬಟ್ ಅಂದ್ರೆ ಚೇಂಜಸ್ ಆಗ್ತಾ ಇದೆ. ಆಮೇಲೆ ಅಲ್ ಡ್ರಾಪಿಂಗನು ಹೋಯ್ತು. ಭಾಳ ಕಡಿಮೆ ಆಯ್ತು ಅಲ್ ಡ್ರಾಪಿಂಗ್. ಮೊದಲು 50% ಡ್ರಾಪಿಂಗ್ ಆಗೋದು. ಓಕೆ. ಇದನ್ನ ಯೂಸ್ ಮಾಡಿದ್ಮೇಲೆ ಡ್ರಾಪಿಂಗ್ ಕಡಿಮೆ ಆಗಿದೆ. ಮೊದಲು ಬಹಳ ಫ್ಲವರ್ ಡ್ರಾಪ್ ಆಗ್ತಿತ್ತು, ಬಟ್ ಅದು ಹಾಕಿದ್ಮೇಲೆ ನನಗೆ ಹತ್ತತ್ರ 65-70 ಭಾಗ ನಿಂತಿದೆ ಅಂತ ಸರ್ ನಮ್ಗೆ. ಅಲ್ ಡ್ರಾಪಿಂಗ್ ಆಟೋಮೆಟಿಕ್ ನಿಂತಿದೆ ನಮಗೆ. ಆಮೇಲೆ ಜೊತೆ ಜೀವಾಮೃತನ ಮಾಡಿದ್ವಿ. ಈಗ ನಾವು ಎಷ್ಟು ಡಿಸೆಂಬರಲ್ಲಿ ಹಾಕಿದ್ದು ನಾನು, ಅದೇ ಫಸ್ಟ್ ನಾವು ಡಾಕ್ಟರ್ ಸಾಯಿಲ್ ಹೋಗಿದ್ದು. ಅದು ನಮಗೆ ಗೊತ್ತೇ ಇರಲಿಲ್ಲ. ಯೂಟ್ಯೂಬಲ್ಲಿ ನೋಡಿ. ಇದೇ ರೀತಿ ಮಾಡ್ತಾರೆ ಸಾವಯವ ಕೃಷಿನ. ದೇಶಕ್ಕೆ ಒಂದು ವಿಷಮುಕ್ತ ಆಹಾರನ ಕೊಡಿ ಸರ್. ಥ್ಯಾಂಕ್ ಯು ಸರ್. ನೋಡಿ, ಸ್ಟೆಮ್ ದಪ್ಪ ಇದೆ, ರೂಟ್ಸು ಲೆಂತು ಭಾಳ ದೊಡ್ಡದಿದೆ, ಇಲ್ಲಿವರೆಗೂ ಬರುತ್ತೆ ರೂಟ್ ಲೆಂತ್ಸ್. ಗಿಡ ಭಾಳ ಗ್ರೀನಿಶ್ ಇದೆ. ಸೊ ಈಗ ಪೃಥ್ವಿಯವ್ರ ಕೈಯಲ್ಲಿರುವಂಥದ್ದು ಕೆಮಿಕಲಲ್ಲಿ ಟ್ರೀಟ್ ಮಾಡಿರುವಂಥದ್ದು. ರೂಟ್ಸ್ ಲೆಂತು ಭಾಳ ಕಡಿಮೆ ಇದೆ. ಹಿಂಗೆ ಸ್ಟ್ರೈಟಾಗಿ ಇಟ್ಕೊಳ್ಳಿ. ರೂಟ್ಸ್ ಲೆಂತು ಭಾಳ ಕಡಿಮೆ ಇದೆ. ಗಿಡ ಪ್ಯಾರೆಟ್ ಗ್ರೀನ್ ಇಲ್ಲ. ಆಲ್ರೆಡಿ ಎರಡೂ ಒಟ್ಟಿಗೆ ನಾವು ಅದನ್ನು ತೆಗೆದಿರುವಂಥದ್ದು. ಇದು ಬಾಡಿದೆ, ಇದು ಇನ್ನೂ ಬಾಡಿಲ್ಲ, ಸ್ವಲ್ಪ ಗ್ರೀನಿಶ್ ಆಗಿ ಹಾಗೆ ಇದೆ. ಪ್ಲಸ್ ರೂಟ್ ಲೆಂತ್ ನೀವು ನೋಡ್ಬೋದು. ಅದಕ್ಕೂ ನೋಡಿ, ಇಲ್ಲಿದೆ, ಇದು ಮೇಲ್ಗಡೆ ಇದೆ. ಮತ್ತು ವೈಟ್ ರೂಟ್ಸ್ ಸರ್. ಆಮೇಲೆ ವೈಟ್ ರೂಟ್ಸ್ ನೋಡಿ ಎಷ್ಟು ಜಾಸ್ತಿ ಇದೆ. ಇದನ್ನು ಗಿಡನ ಕಿತ್ತಾಗ ಇದ್ರ ಜೊತೆ ಬಂದಿರುವಂಥ ಮಣ್ಣು ನೋಡಿ, ಅಂದರೆ ಮಣ್ಣು ಎಷ್ಟು ಲೂಸ್ ಇದೆ ಅಂತ ನಾವು ಇದರಲ್ಲಿ ನೋಡ್ಬೋದು. ಇದರಲ್ಲಿ ನೋಡಿ ಸ್ವಲ್ಪ ಮಣ್ಣಿದೆ, ನಾವು ಉದುರಿಸಿಲ್ಲ ಆ್ಯಕ್ಚುಲಿ, ಅದು ನೀಟಾಗಿ ಬಂದಿದೆ. ಎರಡನ್ನೂ ನಿಧಾನಕ್ಕೆ ಕಿತ್ತಿರುವಂಥದ್ದು. ಮತ್ತೆ ನೋಡಿ ಸರ್, ಗಣ್ಣುಗಳು ನೋಡಿ ಸರ್. ಹೌದು, ಇದರಲ್ಲಿ ಸರ್ ಎಷ್ಟು ಗಣ್ಣುಗಳಿದಾವೆ ನೋಡಿ ಸರ್. ಹೌದ್ರಾ? ಇದರಲ್ಲಿ ನಮ್ಗೆ ಅಷ್ಟು ಗೆಲ್ಲೋ ಒಂದು ಕಾಣಿಸ್ತಾ ಇದೆ ಸರ್. ಡಾಕ್ಟರ್ ಸಾಯಿಲ್ ಬಳಸಿದ್ರೆ ಮಣ್ಣು ಶ್ರೀಮಂತ, ಮಣ್ಣಿನ ಮಕ್ಕಳು ಶ್ರೀಮಂತ. ಡಾಕ್ಟರ್ ಸಾಯಿಲ್, ಮಣ್ಣು ಜೀವಿಸಲಿ.